ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಈ ಕಡೆಗಿಂದ ಆರಾಮದೀನಿ. ತುಂಬ ಜನರು ಕಮೆಂಟ್ ಹಾಕ್ತಿದ್ದಾರೆ. ಕಮೆಂಟ್ಗೆ ಯಾಕೆ ರಿಪ್ಲೈ ಕೊಡ್ತಿಲ್ಲ, ವಿಡಿಯೋ ಯಾಕೆ ಕರೆಕ್ಟಾಗಿ ಹಾಕ್ತಿಲ್ಲ ಅನ್ನೋದೇ ಎಲ್ಲರ ಪ್ರಶ್ನೆ. ಒಂದಲ್ಲ ಒಂದು ಸಮಸ್ಯೆಗಳು ನನ್ನನ್ನೇ ಹುಡ್ಕೊಂಡು ಬರ್ತಾವ, ಏನೋ ನನಗೆ ಗೊತ್ತಾಗ್ತಿಲ್ಲ. ನಾನು ಒಂದೆರಡು ದಿನ ನನ್ನ ಪರ್ಸ್ನಲ್ ಕೆಲಸದಲ್ಲಿ ಹೊರಗಡೆ ಇದ್ದೆ. ಹಾಗೆ ನಮ್ಮ ಮನೆಯವ್ರದ್ದು ಫೇಸ್ಬುಕ್ ಚಾನಲ್ ಒಂದು ಹ್ಯಾಕ್ ಆಗಿಬಿಟ್ಟಿದೆ. ಒಂದಲ್ಲ ಎರಡು ಚಾನಲ್ ಹ್ಯಾಕ್ ಆಗಿಬಿಟ್ಟಿವೆ. ಹಾಗಾಗಿ ನಾವು ಮೊನ್ನೆ ಒಂದಿನ ಸೈಬರ್ ಕ್ರೈಮ್ಗೆ ಹೋಗಿದ್ವಿ. ಹಾಗಾಗಿ ಅವತ್ತು ಒಂದೇ ವಿಡಿಯೋ ಹಾಕೋಕ್ಕಾಗಿದ್ದು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಪ್ರಾಬ್ಲಮ್ ಆಗಿದೆ, ನಿಮ್ಗೆ ಗೊತ್ತಿದೆ. ಅದು ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳೋದಿತ್ತು. ಹಾಗೆ ನನ್ನ ಪರ್ಸ್ನಲ್ಗಳು ಕೆಲಸಗಳು ಇತ್ತು. ಹಾಗಾಗಿ ಒಂದೇ ವಿಡಿಯೋ ಹಾಕಿದೆ. ತುಂಬ ಜನರ ಕಮೆಂಟಿಗೆ ನನಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ. ಹಾಗೆ ಇನ್ನೊಬ್ಬರು ಅಶ್ವಿನಿ ಅನ್ನೋರಿಗೆ ಒಬ್ಬರು ಕಮೆಂಟ್ ಹಾಕಿದ್ರು, ದಿನೇ ನಿಮ್ಮ ವಿಡಿಯೋನ ನೋಡೋರು ಹೆಚ್ಚಾಗ್ತಿದ್ದಾರೆ ಅಂತ ಹೇಳಿದರು. ಹೀಗೆ ನೀವು ಮುಂದೊಂದಿನ ಫೇಮಸ್ ಆಗ್ತೀರಿ ಅಂತೆಲ್ಲ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಆ ಕಮೆಂಟ್ ಓದಿ ಭಾಳ ಖುಷಿ ಆಯಿತು. ಆದರೆ ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ಇನ್ನು ನಾನು ಖಂಡಿತ ಕೊಡ್ತೀನಿ. ವಿಡಿಯೋದಲ್ಲಿ ಹೇಳೋಣ ಅಂತೇಳಿ ನಾನು ಅಲ್ಲಿ ಕಮೆಂಟಲ್ಲಿ ಹಾಕಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ನನ್ನ ಬೆಳಿಲಿ ಅನ್ನೋ ಪ್ರೀತಿ ಅಭಿಮಾನ ನಿಮಗೆ ಇದೆಯಲ್ಲ, ಅದನ್ನು ಕೇಳೇ ನನಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡಿ ನನಗೆ ಸಪೋರ್ಟ್ ಮಾಡಿ. ಇದು ಇವತ್ತಿನ ನನ್ನ 2ನೇ ವಿಡಿಯೋ. ಇವತ್ತಿನ 2 ವಿಡಿಯೋ ಬರುತ್ತೆ. ಒಂದು 3 ಗಂಟೆಗೆ ಒಂದು 6 ಗಂಟೆಗೆ ಒಂದು ಹಾಕ್ತೀನಿ. 3 ಗಂಟೆಗೆ ಹಾಕಿಲ್ಲ ಅಂದರೆ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗ್ಬೋದು. ಪಕ್ಕ ಇವತ್ತು 6 ಗಂಟೆ 6:30 ಒಳಗಡೆ 4 ವಿಡಿಯೋನ ಕಂಪ್ಲೀಟಾಗಿ ಹಾಕ್ತೀನಿ. ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾರಿಗೆಲ್ಲ ನಾನು ರಿಪ್ಲೈ ಕೊಟ್ಟಿಲ್ವೋ ದಯವಿಟ್ಟು ಬೇಜಾರ ಮಾಡ್ಕೋಬೇಡಿ. ನಾನು ಆದಷ್ಟು ಟೈಮ್ ಮಾಡಿಕೊಂಡು ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡುವ ಪ್ರಯತ್ನ ಮಾಡ್ತೀನಿ. ಮತ್ತು ನಿರ್ಮಲಾ ಸುರೇಶ್ ಅನ್ನೋರು ಸಹ ನನಗೆ ಯಾವ ಥರ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರು. ನಾನು ಅವ್ರಿಗೆ ನಿಮ್ಮದು ಇಮೇಲ್ ID ಇದ್ದರೆ ನನಗೆ ಕಳಿಸಿ, ನಾನು ನಿಮಗೆ ಅದರಲ್ಲಿ ಮೆಸೇಜ್ ಮಾಡಿ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವ್ರು ಬಳಸಲ್ಲ ಅಂತ ಹೇಳಿದ್ದಾರೆ. ನಂದು ಇಮೇಲ್ ID ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ನೋಡಿ. ಅಲ್ಲಿ ಇಮೇಲ್ IDಯಲ್ಲಿ ನನಗೊಂದು ಮೆಸೇಜ್ ಹಾಯ್ ಅಂತ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಚಾಲೂ ಆಗೈತಿ, ನೋಡ್ಕೊಂಡು ಬರ್ರಿ. ವಿಡಿಯೋ 9 ನಿಮಿಷದಗಿನ ಹೆಚ್ಚಿಗೆ ಇದೆ, ಕಡಿಮೆ ಏನೂ ಹಾಕಿಲ್ಲ. ಎಲ್ಲ ವಿಡಿಯೋನು ನಾನು 12, 13, 10 ನಿಮಿಷದ ಮೇಲೇ ಹಾಕ್ತಿದ್ದೀನಿ. ಯಾಕಂದರೆ ತುಂಬ ಜನರ ಬೇಡಿಕೆ ಇದೆ ವಿಡಿಯೋನ ಹೆಚ್ಚಿಗೆ ಹೊತ್ತು ಹಾಕೋದಿಲ್ಲ ಅನ್ನೋದು. ಹಾಗಾಗಿ ಎಲ್ಲ 10 ಮಿನಿಟ್ಸ್ ಅಬೋವ್ ಹಾಕ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಚಾಲೂ ಮಾಡ್ತಿದ್ದೀನಿ. ನೋಡ್ಕೊಂಡು ಬರ್ರಿ. ನೋಡಿ ಮದಕ ಹಿತ್ತಾಗ ಹೋಗಿ ಮೊಬೈಲ್ ತೊಗೊಂಡು ಬಾಕೆ ಕೂತಾಳಲ್ಲಿ. ಇರ್ಲಿ, ಅಕ್ಕಿಗೂ ಬ್ಯಾಸರ ಆಗಿತ್ತೇನೋ ಪಾಪ, ಅದಕ್ಕೆ ಹೋಗಿ ಕುಂತೈತಿ. ಹೋಗ್ದ ನಮ್ಮ ಅಕ್ಕಿ ಕೊಟ್ಟು ತಿನ್ನಕ್ಕೆ ಹಾಕ್ಕೊಟ್ಬಿಡಿ, ಒಂದಿಟ್ಟು ತಿನ್ಲಿ. ಲಕ್ಷ್ಮಿ, ಅಡುಗೆ ಮನೆಯಾಗಿದ್ದೇನೆ. ನಿನ್ನ ಸಂಬಂಧ ಮಾದಕ ಇಡ್ಲಿ ಚಕ್ಲಿ ಎಲ್ಲ ತಂದಾಳು. ಹೋಗೋದಿಟ್ಟು ತಿಂದು ಹಂಗೆ ಒಟ್ಟು ಚಾ ಮಾಡ್ಕೊಂಡು ಬಾ ಮಾದಕ್ಕೆ. ಹೆಚ್ಚಾಗಿ ಏನು ಬರದ ನಮ್ಮ ಎಲ್ಲ ಮುಗಿಸ್ಕೊಂಡು ಬಂದೇನೆ. ಬಾ ಕುಂದ್ರೆ ನಿಮ್ಮ ಮನೆಗಿಂದ ಎಲ್ಲ ತಂದು ಕೊಡುವ. ಆದ್ರೆ ನಮ್ಮ ಮನೆಯಾಗ ಒಂದು ಹನಿ ನೀರು ಕುಡಿಬೇಡ ನೀನು. ನಿಂದು ಬೇಯಿಸಿ ಬಿಡು ಮಾದಕ. ಅಲ್ಲ ನಿಮ್ಮ ಮನೆಗೆ ಬಂದ್ರೆ ಚಾ ಕುಡಿಯೋ ಮಟ್ಟ ಬಿಡೋಂಗಿಲ್ಲ. ಇವ ನೀ ನಮ್ಮ ಮನೆಗೆ ಬಂದ್ರೆ ಒಂದು ಗುಟ್ಟಿಗೆ ನೀರು ಕುಡಿಯಂಗಿಲ್ಲವ. ನಮಗೆ ಬೇಸ್ ಅನ್ಸೋದಿಲ್ಲ ನೋಡುವ. ಮತ್ತೆ ನೀ ಇನ್ನೊಂದ್ಸಲಿ ಮತ್ತೇನು ತಂದು ಕೊಡ್ಬೇಡ. ನಮ್ಮ ಮನೆ ಚಾ ಕುಡಿಲಿಲ್ಲ ಅಂದ್ರೆ. ಅಲ್ಲ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಆತೇಳಿ ಒಂದು ಅರ್ಧ ಲೋಟ ತಗೊಂಡು ಬಾ ಲಕ್ಷ್ಮಿ. ಹೋಗ್ತಂಗಿ, ನೀವು ಒಟ್ಟು ತಿಂದು ಚಾ ಮಾಡ್ಕೊಂಡು ಬರ. ನನಗೂ ಒಟ್ಟು ಮಾಡಂಗೆ. ತರ್ತೀನಿ. ಏನದ ನಮ್ಮ ಒಂದಿಟ್ಟು ಹಾಕ ಗೆಲುವಾದಂಗೆ ಅದಾಳಲ್ಲ. ಅದೇಟ್ ಗೆಲುವಾಗ ಈಗ 2 ದಿನದ ಹೊತ್ತಾಯ್ತು. ನೋಟಿಸ್ ಬಂತು ಅದಕ್ಕೆ 5 ವರ್ಷದಿಂದ. ಅವಾಗಿಂದ ಒಂದಿಟ್ಟು ತೀರಾ ಆಕೆಗೆ ಬದುಕಬೇಕನ್ನೋ ಛಲ ಬಂದುಬಿಟ್ಟೈತಿ. ಹೆಂಗಾರ ಆಗಲಿ ನಾ ದುಡಿಬೇಕು, ನಾನು ಖುಷಿನ ಸಾಕಬೇಕು ಅನ್ನೋ ಛಲ ಬಂದೈತೆ ಆಕೆಗೆ. ಮನೆ ಅನ್ನಕತ್ತಿಲ್ಲ ಅವ್ರ ಅಪ್ಪನ ಮುಂದೆ. ಅಪ್ಪಾಜಿ ಮತ್ತೆಲ್ಲ ಇದ್ರಾಗ ಮುನ್ಸಿಪಾಲ್ಟಿ ಕೆಲಸ ಐತೆ ಅಂದಿದ್ನಲ್ಲ ಅವಾಗ ಶಂಕರಪ್ಪನ. ಮತ್ತು ಅದೇ ಇದ್ರೆ ನಂಗೆ ಕೊಡಿಸ್ರಿ, ಮತ್ತು ನಾ ಮಾಡ್ತೀನಿ ಅಂತಂದು ನಮ್ಮ ಬದುಕ್ತೀನಿ, ನೀವೇನು ನೋಡ್ಕೊಳಂಗಿಲ್ಲ ಅಂತಲ್ಲ. ನಂದೂ ನಾ ದುಡ್ಕೋತೀನಿ, ನನಗೂ ಮನ್ಯಾಗ ಹೊತ್ತು ಹೋಗೋದಿಲ್ಲ ಅಂತ ಅನ್ನಕತ್ತಿಲ್ಲ. ಅವ್ರಪ್ಪನು ಬೇಡವಾ ಮತ್ತು ಏನು ಡೆಲಿವರಿ ಆಗಲಿ ಕಟ್ ನೋಡೋಣ ಅನ್ನಕತ್ತಿದ್ದ. ಇಲ್ಲ ಅಪ್ಪಾಜಿ ನಾನು ಮನ್ಯಾಗ ಹೊತ್ತು ಹೋಗೋದಿಲ್ಲ, ನಾ ಹೋಗ್ತೀನಿ ಅನ್ನಕತ್ತಿದ್ಲು. ಅದಕ್ಕೆ ಯಾಕಾದ್ರೆ ಹೋಗಲ್ದಾಗ ಪಪ್ಪ ಅದಕ್ಕೆ ಎಲ್ಲಿ ನಿಮ್ಗೆ ಅಲ್ಲಿ ಹೋಗ್ಲತ್ತಿನ. ಅದಕ್ಕೆ ಮುಂಜಾನೆ ಚತ್ತನೆ ಕೆಲ್ಸಕ್ಕೆ ಹೋದ್ರೆ 12 ವಿಚಾರ ಬರೋದಿಲ್ಲ. ಆರಾಮಾಗಿ ಹೋಗಿ 3 ಹೊತ್ತು ಕಮ್ಮಗೆ ಉಣ್ತೈತಿ. ಹೋಗಲ್ಲ, ಅದಕ್ಕೆ ನನ್ನ ಕೇಳಿಲ್ಲ. ಹೋಗು ಆಮೇಲೆ ಸಿಕ್ಕ್ರ ಅಂತಂದೇನೆ ಅದಕ್ಕೆ ಹೋಗಲ್ಲ. ಏನಾಯ್ತು ಬಿಡು, ಹೋಗ್ಲಿ. ಆಕೆಗೆ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ನೆಮ್ಮದಿ ಸಿಗ್ತೈತೆ ಅನ್ನೋದಾದ್ರೆ ಹೋಗ್ಲಿ. ನಾನು ಹೇಳ್ತೇನೆ, ನಮ್ಮ ಮನೆಯವ್ರಿಗೆ ಕೊಡಿಸ್ತಾರೆ. ತಲಾಟಿ ಪರಿಚಯದಾನ ನಮ್ಮ ಮನೆಯವ್ರಿಗೆ, ನಾನು ಹೇಳಿಸ್ತೀನಿ, ಕೊಡ್ತಾರೆ. ಅದಕ್ಕೇನಿಲ್ಲ. ಅವಾಗ ಹೋಗಿದ್ರೆ ಆಗೋಕ್ಕಿತ್ತು. ಇದು ಹೆಣ್ಣು ಅವಾಗ ಹೋಗಲಿಲ್ಲ. ಇಲ್ಲ ಮತ್ತೆಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ. ಎಲ್ಲ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ತಿನ್ನೋದು ಉಣ್ಣೋದೆಲ್ಲ ಮಾಡಕತ್ತಾಡಿಲ್ಲ ಚಂದಾಗಿ. ಬಂದು 1 ವಾರ ಚಂದಾಗಿ ಉಣ್ಣೋದು ತಿನ್ನೋದು ಮಾಡಕತ್ತಿದ್ದಿಲ್ಲ ಅದಕ್ಕೆ. ಈಗ ಬಸಗದಾಳ ಅನ್ನೋದು ಗೊತ್ತಾದ ಮೇಲೆ ಡಾಕ್ಟ್ರು ಒಟ್ಟು ಹೇಳ್ಯಾರ. ನಾನು ಒಟ್ಟು ಬೈದೇನಿ. ನೀ ಮತ್ತೆ ಹಿಂಗೆ ಚಿತ್ತಿ ಮಾಡಕತ್ತಂದ್ರೆ ಕೂಸಿಗೆ ನಾಳೆ ಹೊಟ್ಟೆ ತ್ರಾಸ ಆಕಿತ್ತವ. ನೀವು ಜಲಮಕ್ಕೆ ಆಧಾರ ಇರೋದು ಅದ ಒಂದು ಚಂದಾಗಿ ಉಣ್ಣೋದು ತಿನ್ನೋದು ಮಾಡು ಅಂತೇಳಿ ಬೈದಾನೆ. ಅವಾಗಿಂದ ಕಮ್ಮಿ ಉಣ್ಣೋದು ತಿನ್ನೋದು ಮಾಡಾಕತ್ತಾಳ. ಏನವ ಪಾಪ ಹಂಗೆ ಮ್ಯಾಗಿನ ತೋರ್ಕಿಗೆ ವಿಚಾರ ಬಿಟ್ಟ ನಂಗೆ ಮಾಡ್ತೈತಿ ಮಾದಕ. ಅದಕ್ಕೂ ಒಳಗೆ ಮನಸ್ಸಿನಾಗ ಕೊರಿತಿರ್ತೈತಿ, ಚಿಂತಿರ್ತೈತಿ. ಏನು ಅದು ಹೇಳ್ಕೊಳಕ್ ಹೋಗ್ಬಾರ್ದು, ಬಿಡಾಕ್ ಹೋಗ್ಬಾರ್ದು ಮಾದಕ. ನಮ್ಮ ಮನೆಯವರು
ಈ ಹುಡುಗಿ ಮೇಲೆ ಅವ್ರ ಕೈಯಾರ ಕಲ್ಲು ಎತ್ತ ಹಾಕದಂಗ ಆತ್ ನೋಡುವ. ಇರ್ಲಿ ಅಣ್ಣ, ದಾನಮ್ಮ ಅದಕ್ಕೆ ಆಗ್ತದೆ ಕೆಡಿಸುವಂತ ಏಕೆ ಹಣೆ ಬರ್ದ ಹಿಂಗ ಬರ್ದಿದ್ರೆ ಯಾರು ಏನು ಮಾಡಕ್ಕಾಕತಿ? ಏನೋ ಮತ್ತೆ ಮೋಸಕ್ಕೆ ಯಾರು ಹೊಣೆ ಹೇಳು? ಮೋಸ ಮಾಡ್ಕೊಂಡಾರ. ಇರ್ಲಿ ಹೇಳು, ಮತ್ತೆ ಆಗೋದಿಲ್ಲ ಚಲೋದಕ್ಕನ. ಏನೋ ಆಕಿ ಜೀವನಕ್ಕೊಂದು ಆಧಾರ ಅಂತ ಒಂದು ಜನ್ಮ ಬರಾಕತ್ತೈತಿ. ಒಂದು ಜನ್ಮ ಜೋಡಾಗಿ ಜೀವನ ಮಾಡ್ತಾಳೆ ಇರುವಲ್ದಾಕ. ಈಗೇನು ಈಕಿನ ಡೈವರ್ಸ್ ಕೊಡ್ತೇನೆ ಅಂದ್ಲಕ್ಕ ಮತ್ತೆ? ಅದಕ್ಕ ಈಕಿನೂ ನಾನು ಕೊಡ್ತೀನಿ, ಕುಟ ನಾನು ಬಾಳೋದಲ್ಲ, ನನ್ನ ಜೀವನ ಮಾಡ್ತೀನಿ ಅಂತ ಯಾಕೆ ಗಟ್ಟಿ ಮನಸ್ಸು ಮಾಡ್ಯ. ಅದಕ್ಕೆ ಆಕಿ ಮಾಡಿದ್ದ ಚಲೋ ಆತತ್ತಿನವ. ಅವ್ರು ಇನ್ನೊಂದ್ಸರಿ ಕಾಲು ಬಿದ್ದು ಬೇಡಿದ್ರೆ ನನ್ನ ಮಗಳು ನಾನು ನರಕಕ್ಕೆ ಕಳಿಸೋದಿಲ್ಲ. ಅದಕ್ಕನ್ನ ಏನಾರ ಆಗಿಲ್ಲಕಿ ನಮ್ಮ ಕಣ್ಣು ಮುಂದನ ಇರ್ಲಿವ ಯವ್ವ, ಸತ್ರು ಅವ್ರ ಮನೆ ಕಳಿಸೋದಿಲ್ಲ. ಆಕಿ ಹಡಿಬಿಟ್ಟು ನಮ್ಮ ನಾದ್ನಿ ಏನಂತಾಳು, ನನ್ನ ಮಗಗೆ ಬಸರಾಗಿಲ್ಲ, ಯಾವಾಗಾಗ್ಯಾಳ ಏನೋ ನೋಡತ್ತ ನೋಡ, ಅದರ ಬಾಯ ಕುಳ ಬೀಳಲಿ, ಅದರ ಗಂಟೆ ಹೇಳಿದ ಚಾತಿ ಸುತ್ಕೊಂಡು ಹೋಗಲಿ, ಅದಕ್ಕೆ ಬರಬಾರ್ದು ಬರಲಿ, ಅದರ ಮನೆಗೆ ಮುಳ್ಳು ಬಡಿಲಿ, ಅದರ ಮನೆ ಮಸೀದಿ ಆಗಲಿ, ಸತ್ಯಾನಾಸಗಳು ಹತ್ತಿವ ಅದರ ಮನೆ ಅಂತೀನಿ ನಾನು. ಅದರ ಬಾಯಾಗ ಹುಳ ಬಿದ್ದು ಸಾಯ್ತಾಳಕ್ಕಿ. ಅದಕ್ಕೆ ನಾ ಹೇಳ್ತೀನಿ, ನನ್ನ ಬಂಗಾರದಂತ ಮಗಳಿಗೆ ಅಂದ ಕಟ್ಕೋತೈತಿ ನೋಡ, ಅದಕ್ಕೆ ಕಸಬರಗಿ ಹೋಲಿ ಬಿಡದ. ನೀ ಯಾಕಂದು ಬಾಯಿ ಹೊಲಸು ಮಾಡ್ಕೋತಿ? ಗಿಡ ಸುತ್ತ ಅವ್ರು ಮಾಡಿದ ಪಾಪ ಅವ್ರು ಸುತ್ತಿರ್ತೈತಿ. ನೀ ಯಾಕಂದು ಕೆಟ್ಟಕ್ಕೆ ಅಕ್ಕಿ ಹೋಲಿ ಬಿಡು, ಏನಾರ ಆಗಲಿ. ನಿನ್ನ ಮಗಳು ಅಲ್ಲೇ ಜಲಂ ಹೊಕ್ಕತಿ ಅನ್ಕೊಂಡಿದ್ವಿ, ಜೀವಂತ ಬಂದ್ಲಲ್ವಾ ಮನೆಗೆ. ಆಕಿನ ಜೀವಂತ ನಮ್ಮ ಮನೆಗೆ ಕಳಿಸಿದ್ರಲ್ಲ, ಅದಕ್ಕೆ ಖುಷಿ ಪಡ್ಬೇಕಾಗೈತೆ ದಾನಮ್ಮ ನಾವು. ನೋಡಿದಿಲ್ಲ ಅವತ್ತು ಹೋದಾಗ ಹೆಂಗಾಗಿತ್ತು? ದ್ಯಾಮೋ ಬಂದು ಹೇಳಿದ್ರೆ ನನಗೆ ಕೈಕಾಲ ಬಿಟ್ಟಂಗಾಗಿದ್ವ. ನಿನ್ನ ಆಕಿನೇನು ಜೀವಂತನ ನಿಮ್ಮ ಮನೆಗೆ ಕಳಿಸ್ತಾಳಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡವ ಯವ್ವ. ಆಕಿ ಜಲಮಾ ತೆಗೆದು ಹೆಣನ ಕಳಿಸ್ತಾರ ಅನ್ಕೊಂಡಿದ್ನೆ ನಾನು. ಖರೇನವ ಯವ್ವ, ದ್ಯಾಮಿ ಒಂದೊಂದು ಮಾತು ಹೇಳಿದ್ದು ನನಗೆ ಇವಾಗ ಕಿವ್ಯಾಗ ಗುಂಜ್ ಅಂತೈತಿ ಯವ್ವ. ಆ ಹುಡುಗಿಗೇನು ಒಂದಿಷ್ಟು ತ್ರಾಸ ಕೊಟ್ಟಾರ ಅನ್ಕೊಂಡು, ನೀನು ರಗಡ ತ್ರಾಸ ಕೊಟ್ಟಾರ ಯವ್ವ, ಅದು ಹೇಳ್ಕೊಂಡಿಲ್ಲ ಅಟ್ಟ ಯವ್ವ. ದ್ಯಾಮು ಎಲ್ಲ ನಮ್ಮ ಮನೆಗೆ ಬಂದು ಇದು ನಮ್ಮ ಮಗಳಿಗೆ ಅವ್ರು ಏನೇನು ಕಾಟ ಕೊಟ್ಟಾರ ಅನ್ನೋದು ಕತ್ತಿ ಮಾಡಿ ಹೇಳ್ಯಾಳ ದಾನಮ್ಮ ನನಗೆ. ಖರೆ ನಾನೇ ನೀನು ಮುಂದಿನ ಭಾಳ ಏನು ಹೇಳಕ್ಕೆ ಹೋಗಿಲ್ಲ, ಮನಸ್ಸಿಗೆ ಹತ್ಕೋತಿ ಅಂತಂದು ಅಟ್ಟ ಹೇಳಿ ಅಟ್ಟ ಸೂಕ್ಷ್ಮಾಗಿ ಹೇಳಿ ಹೋಗಿದ್ದೆ, ಕರ್ಕೊಂಡು ಬಂದು ಬಿಡ್ರಿ ಆಕಿನ ಅಂತಂದು. ದೇವ್ರ ಇಚ್ಛೆ ಹೆಂಗಾಕಿನ ಅಲ್ಲಿ ನರಕದಾಗಿಂದ ಪಾರು ಮಾಡ್ದ. ಚಲೋ ಆತೇಳಯ್ಯವ್ವ, ಜೀವಂತ ಬಂತು ಹುಡುಗಿ ನಮ್ಮ ಮನೆಗೆ. ಯಾ ಜಲಮುದ ಏನು ಪುಣ್ಯ ಮಾಡಿದ್ರೆ, ಯಾರಿಗೊಂದು ಹಿಡಿ ಅನ್ನ ಹಾಕಿ ಯಾ ದೇವ್ರಿಗೊಂದು ಹೂವು ಹೆಚ್ಚು ಏರಿಸಿದ್ರೆ, ಆ ಪುಣ್ಯದಿಂದ ನಿನ್ನ ಮಗಳು ಜೀವಂತ ಬಂದಲ್ವ ದ್ಯಾಮವ್ವ. ನೋಡ, ದ್ಯಾಮವ್ವ ಅಲ್ಲ ದಾನಮ್ಮನ್ನಕ್ಕೆ ಹೋಗಿ ದ್ಯಾಮಿಗೆ ಹೆಸರಂದ ನಿನಗೆ ದ್ಯಾಮವ್ವ ಬಂತು ನೋಡಿ. ಆತು ಒಳ, ನಾನು ಬರ್ತೀನಿ, ಬಂದು ಬಾಳತ್ತತ್ತು ಕುಂದ್ರ ಮಾಡಕ ಚಾ ಮಾಡಕ್ಕೆ ಹೇಳೀನಿ, ಹುಡುಗಿ ತಿಂತಾನೆ ಹೇಳ್ತಾನೆ. ಏಕಿನ ತಡೆಯವ ಏನ ಏ ಲಕ್ಷ್ಮಿ ನೋಡ್, ನನಗೂ ಇಟ್ಟತ್ತು ಮಾತಾಡಿ ಲಕ್ಷ್ಮಿ ಹೆಸರು ಬರವಲ್ದಂಗೆ ಆಗೈತಿ. ಚಾ ತೊಂಬರಯ್ಯವ. ಹ್ಞೂ ತಂದು ತಗೋಯ್ವ. ಇಡ್ಲಿ ತಿಂದೆ ಲಕ್ಷ್ಮಿ? ಚಲೋ ಆಗ್ಯಾವ? ಏನಾದಕ್ಕ ನಿಮ್ಮ ಮನೆ ಅಡಿಗೆ ಅಂದ್ರೆ ಕೇಳ್ಬೇಕನ ಯವ್ವ. ನಿಮ್ಮ ಮನ್ಯಾಗ ಇಡ್ಲಿ ತುಟ್ಟಿನ ತಿನ್ಬೇಕು, ಅಟ್ಟು ಚಲೋ ಮಾಡ್ತಿ. ಚಲೋ ಆಗಂಗಿದ್ದಾವನ? ತಗೋ ಚಾ. ಹ್ಞೂ ದೊಡ್ಡವ, ಚಕ್ಲಿನೂ ಚಲೋ ಆಗ್ಯಾವು, ಇಡ್ಲಿ ಚಟ್ನಿ ಅಂತೂ ಭಾಳ ಟೇಸ್ಟ್ ಆಗಿತ್ತು. ಚಟ್ನಿ ನಮ್ಮ ಅಪ್ಸರನ ಮಾಡಿದ್ದೆ. ಚಲೋ ಮಾಡ್ಯಾಳ ದೊಡ್ಡವ, ಸೇಮ್ ನಿನ್ನಂಗನ ಕೈ ರುಚಿ ಹಾಕಿದ್ದು. ಎಲ್ಲ ಮಾಡ್ತೈತಿ. ನೀ ಕುಡಿಯ ಲಕ್ಷ್ಮಿ ಚಾನ? ದೊಡ್ಡವ ಹಾಕೊಂಬರ್ತೀನಿ. ಬೇಡ ಅಂದ್ರೆ ಕೇಳಿಲ್ಲ ನೋಡವ, ಚಾ ಮಾಡ್ಸೇ ಬಿಟ್ಟಿ. ಏನು ಬಿಡೋಣ ಅದಕ್ಕೆ, ಏನು ಒಂದು ತಿನ್ಲಿಲ್ಲ ಒಂದು ಉಣ್ಲಿಲ್ಲ, ಏನದ ಒಣಾದ ಒಂದು ಖಾಲಿ ಒಂದು ಕಪ್ ಚಾ ಕುಡಿ ಹಾಕತ್ತಿ. ಇಲ್ಲ ದಾನಮ್ಮನ ಎಲ್ಲ ತಿನ್ಕೊಂಡೆ ಚಾ ಕುಡ್ಕೊಂಡೆ ಈ ಕಡೆ ಬಂದೆ. ಮತ್ತೆ ಇವ್ರು ನಿಮ್ಮ ಅಣ್ಣನು ಹೊಲಕೊಂಟಿದ್ನ, ಹಂಗಾರೆ ನಾನು ಒಬ್ಬಾಕೆ ಖಾಲಿ ಕೂತಿದ್ದೆ. ಹಂಗಾರೆ ಅಪ್ಸರ ಕೊಟ್ಟು ಹಾಕ್ತಾರ, ಇಲ್ಲಿ ಹೋಗಿ ಕೊಟ್ಟು ಬರ್ತೀನಿ ಅಂತೇಳಿ ಬಂದೆ. ಆಕಿನೂ ನೋಡ್ದಂಗೆ ಆತು, ನಾನು ಬಂದಾಗಿಂದ ಆಕಿನ ನೋಡಾಕ ಬಂದಿದ್ದಿಲ್ಲ. ನೋಡ್ದಂಗೆ ಆಕತಿ, ಮಾತಾಡ್ಸ್ದಂಗೆ ಆಕತಿ, ಹಂಗಾರೆ ಒಟ್ಟು ಕೊಟ್ಟು ಬರೋನು ಅಂಥೇಳಿ ಬಂದೆ. ನಾನು ಸಂಜೆ ಹಂಗಾರೆ ನಿಮ್ಮ ಮನೆ ಕಡೆ ಬರೋನು, ಮತ್ತು ಇವ್ರು ಅತ್ತೆ ವಾಯ್ಕೆ ಗಂಡ ಹಿಂಗಂದ್ರೆ ಡೈವರ್ಸ್ ನೋಟಿಸ್ ಬಂತಂತ ಹೇಳೋಣ ಅಂತಿದ್ನೆ. ಮತ್ತು ನೀನ ಬಂದು ಚಲೋ ಮಾಡಿದೆ ನೋಡಿ. ಮತ್ತು ಇನ್ನೊಂದು ಹೇಳೋದ ಮರೆತು ನೋಡ್ದ ನಮ್ಮ, ಮತ್ತು ಬನ್ನಿ ಗಿಡಕ್ಕೆ 9 ದಿನ ನವರಾತ್ರಿಗೆ ಕಳ್ಸಕ್ಕಿನ. ಈ ಹೊತ್ನ್ಯಾಗ ಪೂಜೆ ಮಾಡಿದ್ರೆ ಭಾಳ ಚಲೋ ಆತ. ನಾನು ನಮ್ಮ ಅಪ್ತಾರನ ಬಸರಿದ್ದಾಗ ಹೊಕ್ಕಿದ್ದೆ ಬನ್ನಿ ಗಿಡಕ್ಕೆ. ನೀನು ಕಳಿಸಕ್ಕಿನ, ನೀನು ಹೋಗ್ಬೇಕೆ ಕುಟಾಗ 9 ದಿನ. ನಾನಂತೂ ವರ್ಷ ಹೊಕ್ಕೇನೆ ಬಿಡು. ಮತ್ತೆ ಬಸರು ತಾಳಲ್ಲ, ಮತ್ತೆ ಹೊಕ್ಕಳ ಇಲ್ವಾ ಎತ್ತು ನಿದ್ದೆ ಅಂತ ಹುಡುಗಿ ಏನು ಹಾಕೋದಿಲ್ಲ. ಒಟ್ಟು ತ್ರಾಸ ಆಗೋಲ್ದಾಗ 9 ದಿನ ದೌಡು ಎಬಿಸಿ ಕಳಿಸಿ. ಬೇಕಾದ್ರೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಸುಮಾರು ಒಂದು ತಾಸು ಮುಕ್ಕೊಂಡು ಎದ್ದಾಳವಲ್ಲಕ್ಕ ಕಳಿಸಿ. ಈ ಹೊತ್ತಿನ ಪೂಜೆ ಮಾಡಿದ್ರೆ ಭಾಳ ಚಲೋ. ನನಗೂ ಮದುವೆ ಆದ್ಮೇಲೆ 8 ದಿನ ಮಕ್ಕಳಾಗಿದ್ದಿಲ್ಲಲ್ಲ, ನನಗೂ ಪೂಜೆ ಗಿಡದ ಮ್ಯಾಗ ನಮ್ಮ ಅಪ್ಸರ ಹುಟ್ಟಿದ್ದು. ಅದಕ್ಕವ ಇಂದಿಗೂ ಅದ ಪೂಜೆ ಮಾಡ್ತೀನಿ. ನಾ ಒಟ್ಟ ಬಿಡೋದಿಲ್ಲ, ನಾ ಬನ್ನಿ ಗಿಡಕ್ಕೆ ಹೋಗೋದು ಭಾಳ ಚಲೋ. ನಾ ಅದಕ್ಕೆ ನಡ್ಕೊಂಡ್ರೆ ಅಂದ್ರೆ ನಿನಗೆ ಪೂಜೆ ಮಾಡಿದ್ಮ್ಯಾಗ ನಾ ಅಪ್ಸರ ಹುಟ್ಟಿದ್ದು. ಹೌದು. ಮತ್ತೆ
ನಾನು ಒಂದ್ಸಲಿಗೆ ತವ್ರ ಮನೆಗೆ ಹೋಗಿದ್ದೆ ನಮ್ಮ ಅವ್ವಾರ ಮನೆಗೆ. ಅವಾಗ ಹೋದಾಗ ಅಲ್ಲಬೇಕಿ ಎಲ್ಲಮ್ಮ ದೇವ್ರು ಹೊತ್ತಿದ್ಲು. ಆಕಿ ಹೇಳಿ ಆ ಪೂಜೆ ಹಿಡಿಸಿದ್ಲು. ಮತ್ತು ಹಿಡಿವಾ ತಂಗಿ ಇದು ಚಲೋ ಆಕೈತಿ, ಮತ್ತು ಆ ದೇವರು ಈ ದೇವ್ರು ಯಾಕೆ ಕೈ ಮುಕ್ಕೊಂಡು ಆ ದವಾಖಾನೆ ಈ ದವಾಖಾನೆ ಅಂತ ಯಾಕೆ ಹೋಗಿ ಮತ್ತು ಇದೊಂದು ಪೂಜೆ ಮಾಡಿ ನೋಡು ಅಂದು ಹೇಳಿದ್ಲು. ಹೇಳಿದ್ದಕ್ಕೆ ನಾನು ಯಾಕೆ ಆಗೋಲ್ದಕ್ಕ ಮತ್ತೆ ಎಲ್ಲ ಮಾಡೇನಿ ಅದು ಒಂದು ಮಾಡೋನು ಅಂಥೇಳಿ ಆ ಮುದಿಗೆ ಹೇಳಿದ್ಲು ಅಂತೇಳಿ ಪೂಜೆ ಮಾಡಿದ್ದೆ ಧನಮನ. ಈ ವರ್ಷ ಪೂಜೆ ಮಾಡಿದ್ದೆವ. ಅದು ಈ ದಸರಾ ಅಕ್ಟೋಬರ್ನಾಗ ಮಾಡಿದ್ದೆ. ಮುಂದೆ ಜನವರಿ ಫೆಬ್ರವರಿ ಹಂಗೆ ನಂದು ಬಸರಾಗೆ ಬಿಟ್ಟೇನ. ಆಮೇಲೆ ನಿಂತೈತೆ ಅಂತಂದ ಆತ. ಅದಾದಮೇಲೆ ಮುಂದೆ ಅದ ಮರನೇ ವರ್ಷ ದಸರಾದಾಗ ದೇವ್ರ ಗಟ್ಟಕ್ಕೆ ಬಿದ್ದು ಅಪ್ಸರನ ಹಾಡ್ದು ಬಿಟ್ಟೆ. ಹಾಗಾಗಿ ಆ ವರ್ಷ ಹಡ್ದಿದ್ದಕ್ಕೆ ಅದೊಂದು ವರ್ಷ ಬನ್ನಿ ಗಿಡಕ್ಕೆ ಹೋಗಲಿಲ್ಲ. ಅದ್ರ ಮಾರನೇ ವರ್ಷ ಹೋದೆ. ನಮ್ಮ ಮಹೇಶನ್ನು ಬಸರಿದ್ದಾಗೂ ನಾ ಬನ್ನಿ ಗಿಡಕ್ಕೆ ಹೋಗೇನಿದ್ದಾನಮ್ಮ. ನಾವು ಒಟ್ಟ ತಪ್ಪಿಸಿಲ್ಲ ನೋಡವ ಇಟ್ಟು ವರ್ಷಕ್ಕೂ. ಚಲೋ ಆಗಿತ್ತೇನ ಹಂಗಾರೆ. ಇರ್ಲ ನಾನು ಕರಿತೀನಿ ಕಳಿಸ್ತೀನಿ. ಕಳಿಸ್ರಿ. ಮತ್ತೆಲ್ಲರೂ ಸೇರಿ ಹೋಗೋಣ್ರಿ. ಹೋಗೋ ಮುಂದೆ ನೀ ಹಿಂದೆ ನಾ ಮುಂದೆ ನೀ ಮುನ್ನಡಿ ಹಿಂಗೆಲ್ಲ ಬೇಡ. ಒಟ್ಟಿಗೆ ಹೋಗೋಣ್ರಿ, ಒಟ್ಟಿಗೆ ಬರೋನು. ಮತ್ತು 9 ಕಲರ್ ಸೀರೆ ತಯಾರು ಮಾಡಿ ಇಟ್ಕೊಂಡು ಇಲ್ಲ. ಅದಕ್ಕೆ ಎಲ್ಲ 9 ಕಲರ್ ಸೀರೆ ತಯಾರು ಮಾಡಿ ಇಟ್ಬಿಟ್ಟೇನು ನೋಡಿ. ಅಲ್ಲ ಮತ್ತೆ ಎಲ್ಲರೂ ಒಂದೊಂದು ನಮ್ಮನೆ ಸೀರೆ ದಿನ ಉಟ್ಕೊಳ್ಳೋಣ, ಹೋಗೋನು, ಚಂದ ಪೂಜೆ ಮಾಡಿ ಬರೋಣ್ರಿ. ಆತ ಬರ್ತೇನೆ ತಗೊಳ್ಳೋದ ನಮ್ಗೆ ಹೊತ್ತಾತ್. ನಾನು ಬಂದು ಹುಡುಗಿ ಒಂದೈತು ಮನ್ಯಾಗ ಅಪ್ಸರ ಮುಂಚೆ ಬಗಲ ಹಾಕ್ಕೊಳ್ವ ಅಂತ ಹೇಳಿ ಬಂದೇನಿ. ನಾ ಈ ಕಡೆ ಬಂದೇನಿ. ನಾ ಅಭಿಷೇಕಕ್ಕೆ ಫೋನ್ ಹಚ್ಚಿ ಮಾತು ಕಟ್ಟಾಕತ್ತಾಳೆ ಏನೋ ಮತ್ತೆ ಗೊತ್ತಿಲ್ಲ. ಆಕೆ ನಾ ಮನ್ಯಾಗ ಇಲ್ದಂಗೆ ಅದೇ ಅಂದ್ರೆ ಅವಂಗ ಫೋನ್ ಹಚ್ತಾಳೆ ಆಕೆ. ಇಲ್ಲ ಏನಾಯ್ತು ಮಲಗಣ ಮಾತಾಡಿದ್ರೆ ಏನಾಯ್ತು ಅದಕ್ಕೆ? ಮಾತಾಡೋದಲ್ಲ ನೀನು ಏನು ಕೆಲಸ ಬಗ್ಸಿ ಬಿಟ್ಟು ಹಂಗ 2-3 ತಾಸು ಮಾತಾಡೋದಿರ್ತೈತಿನ ಏನೋ ಹಂಗ ಒಂದಿಟ್ಟು ಊಟ ಆತನ ನಾಷ್ಟ ಆತನ ಇರ್ತೈತಿವ. ಏನು ಮಾತಾಡ್ತಾವ ಏನು ಕತ್ತಿನ. ಆ ತೊಳೆದ ನಮ್ಮ ಬರ್ತೀನಿ ಬರ್ಲ್ಯಾ. ಅದಕ್ಕೆ